ಕಳೆದ ವಿಡಿಯೋದಲ್ಲಿ ನೀವು ಗಮನಿಸಿರಬಹುದು ತಮಿಳುನಾಡಿನ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದೆ. ಅಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆದಿತ್ತು, ಏನೆಲ್ಲ ಕಸರತ್ತುಗಳು ನಡೆದಿತ್ತು ಸರ್ಕಾರ ರಚನೆ ಮಾಡಲು ಅಂತೇಳಿ ನೀವು ನೋಡಿರ್ಬೋದು. 5 ದಿನಗಳಿಂದ ಇದೇ ಹೈಡ್ರಾಮಾಗಳು ನಡೀತಾ ಇತ್ತು ತಮಿಳುನಾಡು ರಾಜಕೀಯದಲ್ಲಿ. ರಿಸಲ್ಟ್ ಬಂದಿತ್ತು, ಬಹುಮತ ಬಂದಿರಲಿಲ್ಲ. ಟಿವಿಕೆ ಪಕ್ಷ 108 ಸ್ಥಾನಗಳನ್ನು ಗೆದ್ದು ಭರ್ಜರಿಯಾಗಿ ಗೆದ್ದಿತ್ತು. ಇಲ್ಲಿ 118 ಸ್ಥಾನಕ್ಕೆ ಬಹುಮತ ಬೇಕಾಗಿತ್ತು. ಇನ್ನೂ 10-11 ಸೀಟ್ಗಳ ಕೊರತೆ ಇತ್ತು. ಇಲ್ಲಿ ಬೇರೆ ಬೇರೆ ಪಕ್ಷಗಳನ್ನ ಒಗ್ಗೂಡಿಸಿ ಇಲ್ಲಿ ಇವತ್ತು ಸರ್ಕಾರ ರಚನೆ ಆಗಿದೆ. ಫೈನಲಿ ಸಿನಿಮಾ ರೀತಿಯಲ್ಲಿ ವಿಜಯ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ತಮಿಳುನಾಡಿನ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕಳೆದ 50-60 ವರ್ಷಗಳಿಂದ ತಮಿಳುನಾಡಿನಲ್ಲಿ ಕೇವಲ 2 ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇತ್ತು. ಒಂದು DMK, ಇನ್ನೊಂದು AIADMK. 2 ಪಕ್ಷಗಳು. ಇದನ್ನು ಬಿಟ್ಟರೆ 3ನೇ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಕಳೆದ 55 ವರ್ಷಗಳಲ್ಲಿ. ಮೊದಲ ಬಾರಿಗೆ 60 ವರ್ಷಗಳಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಪಕ್ಷ ಅಧಿಕಾರಕ್ಕೆ ಬಂದಿದೆ ತಮಿಳುನಾಡಿನಲ್ಲಿ ಇವತ್ತು ಮೇ 10ಕ್ಕೆ. ಇಲ್ಲಿ ನೋಡ್ತಾ ಹೋದ್ರೆ TVK ಪಕ್ಷ ಕಟ್ಟಿ ಆಗಿದ್ದು ಕೇವಲ 2 ವರ್ಷ. 2024ರಲ್ಲಿ TVK ಪಕ್ಷವನ್ನ ವಿಜಯ್ ಅವರು ಕಟ್ಟುತ್ತಾರೆ. 2 ವರ್ಷಗಳಲ್ಲಿ ಪಕ್ಷವನ್ನ ಕಟ್ಟಿ ಬೂತ್ ಲೆವೆಲ್ ಅಲ್ಲಿ ಸೆಟ್ ಮಾಡಿ ಪಂಚಾಯತ್ ಲೆವೆಲ್ ಅಲ್ಲಿ ಎಲ್ಲ ತಮ್ಮ ಅಭಿಮಾನಿಗಳನ್ನ ವೋಟರ್ಗಳಾಗಿ ಕನ್ವರ್ಟ್ ಮಾಡಿ ಈಗ ಕೇವಲ 2 ವರ್ಷಗಳಲ್ಲಿ CM ಸ್ಥಾನಕ್ಕೆ ಕಾಲಿಟ್ಟಿದ್ದಾರೆ. CM ಆಗೋದು 2 ವರ್ಷಗಳಲ್ಲಿ ಅಂತ ಹೇಳಿದ್ರೆ ಅದು ಚಿಲ್ಲರೆ ವಿಷಯನೇ ಇಲ್ಲ. ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರು 50, 60, 70 ವರ್ಷಗಳು ರಾಜಕೀಯದಲ್ಲಿ ಇದ್ದು, ವಯಸ್ಸಲ್ಲ ಹೇಳ್ತಾ ಇರೋದು, 70 ವರ್ಷಗಳು ರಾಜಕೀಯದಲ್ಲಿ ಇದ್ದು CM ಸ್ಥಾನ ಸಿಗದೇ ಇರೋರು, 10 ಬಾರಿ ಸಚಿವರಾಗಿದ್ದಂಥವರು CM ಆಗ್ಲಿಕ್ಕೆ ಸಾಧ್ಯ ಆಗೋದವರು ಎಷ್ಟೋ ಜನ ಇದ್ದಾರೆ. ಅದೆಷ್ಟೋ ಉದಾಹರಣೆಗಳಿವೆ. ಇವರು ಕೇವಲ 2 ವರ್ಷಗಳಲ್ಲಿ, ಅದು ಯಾವುದೇ ಅಧಿಕಾರದ ಅಥವಾ ಯಾವುದೇ ಸ್ಥಾನಮಾನದ ಯಾವುದೇ ಆಡಳಿತದ ಅನುಭವ ಇಲ್ಲದೆ ಡೈರೆಕ್ಟ್ ಆಗಿ ಬಂದು CM ಆಗೋದು, 2 ಕ್ಷೇತ್ರಗಳಲ್ಲಿ ಶಾಸಕರಾಗೋದು ಅಂತ ಹೇಳಿದ್ರೆ ಅದು ಚಿಲ್ಲರೆ ವಿಷಯ ಅಲ್ವೇ ಅಲ್ಲ, ಅಸಾಮಾನ್ಯ. ಇದು ಇಂಪಾಸಿಬಲ್ ಅಂತ ಎಲ್ಲ ತಿಳ್ಕೊಂಡಿದ್ರು. ಬಟ್ ಇಲ್ಲಿ ಇಂಪಾಸಿಬಲ್ ಅನ್ನ ಪಾಸಿಬಲ್ ಆಗಿ ವಿಜಯ್ ಅವರು ತೋರಿಸಿದ್ದಾರೆ. ಒಂದು ದೊಡ್ಡ ವಿಜಯವನ್ನ ತಮಿಳುನಾಡಿಗೆ ತಂದು ಕೊಟ್ಟಿದ್ದಾರೆ. ಜನರು, ಯುವಕರು ಒಂದು ಹೊಸ ಭರವಸೆಯ ಮೇರೆಗೆ ಒಂದು ನಮ್ಮ ಊರಿನಲ್ಲಿ ಏನಾದರೂ ಒಂದು ಬೆಳವಣಿಗೆ ಆಗ್ಬೋದು, ಒಳ್ಳೆ ಕಾರ್ಯಕ್ರಮಗಳು ನಡೀಬೋದು, ಒಳ್ಳೆ ಬೆಳವಣಿಗೆ ಆಗ್ಬೋದು, ಒಳ್ಳೆ ಆಡಳಿತವನ್ನು ಕೊಡ್ಬೋದು, ಭ್ರಷ್ಟಾಚಾರ ಕಮ್ಮಿ ಆಗ್ಬೋದು, ಜಾಬ್ ಸಿಗ್ಬೋದು, ಹಾಸ್ಪಿಟಲ್, ಶಿಕ್ಷಣ, ಎಜುಕೇಶನ್ ಇದೆಲ್ಲ ಫ್ರೀ ಆಗ್ಬೋದು. ಇಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇವರಿಗೆ ವಿಜಯ್ ಅವರ ಸ್ಪೀಚ್ಗಳನ್ನು ಕೇಳಿ ಇವರಿಗೆ ವೋಟ್ ಹಾಕಿದ್ದಾರೆ. ಇನ್ನು ನೋಡಬೇಕು, ಕಾದು ನೋಡಬೇಕು. ಇಷ್ಟರವರೆಗೆ ಎಲ್ಲವೂ ಚೆನ್ನಾಗೇ ಇದೆ. ಆದ್ರೂ ಕೆಲವೊಂದು ಪ್ರಾಬ್ಲಮ್ಗಳು, ಸಣ್ಣ ಸಣ್ಣ ಪ್ರಾಬ್ಲಮ್ಗಳಾದ್ರೂ ಕೂಡ ಇವತ್ತು CM ಆಗಿ ಸ್ಥಾನವನ್ನ ಅಲಂಕರಿಸಿದ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನದ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಇವತ್ತು ಪ್ರಮಾಣ ವಚನ ಸ್ವೀಕಾರ ಆಗಿದೆ. ತದನಂತರ ಭಾಷಣ ಮಾಡಿದ್ರು. ಭಾಷಣ ಮಾಡಿ ಆದ ನಂತರ 9 ಜನ ವಿಜಯ್ ಅವರ ಜೊತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಭಾಷಣದ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಭಾಷಣ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿರಬಹುದು. ಹಲವಾರು ಅವರು ಆಕ್ಚುಲಿ ಫಿಲ್ಮ್ ಅಲ್ಲಿ ಇರಬೇಕಾದ್ರೂ ಕೂಡ ಒಳ್ಳೆ ಭಾಷಣ ಮಾಡ್ತಾ ಇದ್ರು. ಇವಾಗ ಪಾಲಿಟಿಕ್ಸ್ ಬಂದು ಅದೇ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಸಿನಿಮೀಯ ರೀತಿಯಲ್ಲೇ ಫಾಲೋ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ನೀವು ನೋಡಬಹುದು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಒಂದು ಕ್ಲಿಪ್ ಅನ್ನ ಹಾಕ್ತಾನೆ ನೋಡಿ. ಜೋಸೆಫ್ ವಿಜಯ್ ಎನ್ನುம் நான் ಅದನ್ನ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವರು ಈ ಅಮರೇಂದ್ರ ಬಾಹುಬಲಿ ಸ್ಟೈಲ್ ಅಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅದು ಆಕ್ಚುಲಿ. ಮತ್ತೆ ಈ ಭಾಷಣದ ಹೈಲೈಟ್ಸ್ಗೆ ಹೋಗೋಣ. ಭಾಷಣದಲ್ಲಿ ತುಂಬಾ ಸಿಂಪಲ್ ಆಗಿ ಭಾಷಣ ಮಾಡಿದ್ರು. ಭಾಷಣದಲ್ಲಿ ಹೇಳಿದ್ರು, ನಾನು CM ಅನ್ನೋದು ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್ ಅನ್ನೋ ಟೈಪ್ ಅಲ್ಲಿ ಮಾತಾಡಿದ್ರು. ನಾನು ಬಡತನ ನೋಡಿದ್ದೇನೆ, ಹಸಿವು ನೋಡಿದ್ದೇನೆ, ಜನಸಾಮಾನ್ಯರ ಕಷ್ಟವನ್ನ ನೋಡಿದ್ದೇನೆ, ಭ್ರಷ್ಟಾಚಾರ ಮಾಡೋರನ್ನ ನೋಡಿದ್ದೇನೆ, ಅದನ್ನೆಲ್ಲ ಕಡಿವಾಣ ಹಾಕ್ತೀನಿ ಅನ್ನೋ ಸ್ಟೈಲ್ ಅಲ್ಲೇ ಮಾತಾಡ್ತಾ ಹೋಗಿದ್ದಾರೆ. ಹೊಸ ಭರವಸೆಗಳಿದೆ, ಹೊಸ ನಿರೀಕ್ಷೆಗಳಿದೆ. ಯುವ ಜನರು ಇವರ ಮೇಲೆ ಭರವಸೆ ಇಟ್ಟು ಇವರಿಗೆ ವೋಟ್ ಮಾಡಿದ್ದಾರೆ. ಎಲ್ಲೆಲ್ಲಿಂದ, ವಿದೇಶಗಳಿಂದೆಲ್ಲ ಬಂದು ಈ ಸಲ ವೋಟ್ ಮಾಡಿದ್ದಾರೆ. ಯಂಗ್ ಜನರೇಷನ್ ಒಂದು ಚೇಂಜ್ ಅನ್ನ ಮಾಡೋದಕ್ಕೆ ಬೇಕಾಗಿ ಇವರಿಗೆ ವೋಟ್ ಮಾಡಿದ್ದಾರೆ. ಇನ್ನು ನೋಡ್ಬೇಕು, ಕಾದ್ ನೋಡೋಣ ಇನ್ನು ಅಧಿಕಾರ ಅವಧಿಯಲ್ಲಿ ಏನೆಲ್ಲ ನಡೆಯುತ್ತೆ. ಅದು ಮಾತ್ರ ಅಲ್ಲದೆ ಇವರು ತುಂಬಾ ಘೋಷಣೆಗಳನ್ನ ಕೊಟ್ಟಿದ್ರು ಇದಕ್ಕಿಂತ ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ. ಬಟ್ ಇವತ್ತು ಒಂದು ಘೋಷಣೆಗೆ ಸಹಿ ಹಾಕಿದೆ. ಅದು ಯಾವುದು ಅಂತ ಹೇಳಿದ್ರೆ 200 ಯೂನಿಟ್ ಫ್ರೀ ಕರೆಂಟ್. ಇವಾಗ ನಮ್ಮ ಕರ್ನಾಟಕದಲ್ಲೂ ಅದು ಇದೆ. ಮಹಿಳೆಯರ ರಕ್ಷಣೆಗೆ ಒಂದು ವಿಶೇಷ ಪಡೆಯನ್ನ ನೇಮಕ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮಾದಕ ವ್ಯಸನಿಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಬೇಕಾಗಿ ಅದಕ್ಕೊಂದು ವಿಶೇಷ ಪಡೆಯನ್ನ ಘೋಷಣೆ ಮಾಡಿದ್ದಾರೆ. ಇದು ಟೋಟಲ್ 3 ಓಕೆ 3 ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಒಂದಕ್ಕೆ ಸಹಿ ಬಿದ್ದಿದೆ 200 ಯೂನಿಟ್ ಫ್ರೀ ಕರೆಂಟ್ಗೆ. ಮತ್ತೆ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪಾಯಿಂಟ್ ಗಳನ್ನ ಇಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ.
ಇಲ್ಲಿ ನೋ ಪವರ್ ಸೆಂಟರ್ ಅಂತ ಹೇಳಿದ್ದಾರೆ. ನೋ ಪವರ್ ಸೆಂಟರ್ ಅಂತ ಹೇಳಿದ್ರೆ ಯಾರು ಕೂಡ ಇನ್ಫ್ಲುಯೆನ್ಸ್ ಮಾಡಂಗಿಲ್ಲ, ಯಾರಿಗೂ ಕೂಡ ಅಧಿಕಾರ ಹಂಚಿಕೆ ಇಲ್ಲ. ಅಂದ್ರೆ ನಾನೇ ಇಲ್ಲಿ ಎಲ್ಲ ತೀರ್ಮಾನಗಳನ್ನು ತಗೊಳ್ತೇನೆ. ಯಾಕಂತ ಹೇಳಿದ್ರೆ ಅವರು ಒಂದೇ ಪಾರ್ಟಿ ಅಲ್ಲ ಇಲ್ಲಿ ಬಂದಿರೋದು, ಇಲ್ಲಿ ಮೈತ್ರಿ ಪಾರ್ಟಿಗಳಿವೆ. TVKಗೆ ಸಪೋರ್ಟ್ ಆಗಿ ಕಾಂಗ್ರೆಸ್ ಇದೆ, IUML ಮುಸ್ಲಿಂ ಲೀಗ್ ಇದೆ, CPIM ಇದೆ, ಕಮ್ಯುನಿಸ್ಟ್ ಪಾರ್ಟಿ, ಮತ್ತೆ VCK. ಟೋಟಲ್ 4-5 ಪಾರ್ಟಿ ಸೇರಿ ಇಲ್ಲಿ ಇವಾಗ ಸರ್ಕಾರವನ್ನ ರಚಿಸಿರೋದು ಮೈತ್ರಿ ಮಾಡಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಇವರು 4-5 ಪಾರ್ಟಿ ಬರಬೇಕಾದ್ರೆ ಅವರಿಗೆ ಬೇರೆ ಬೇರೆ ಸ್ಥಾನಗಳು ಹೋಗುತ್ತೆ, ಬೇರೆ ಬೇರೆ ಪೋಸ್ಟ್ಗಳು ಹೋಗುತ್ತೆ, ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಗಳನ್ನ ಕೊಡಬೇಕಾಗುತ್ತೆ. ಅಲ್ಲಿ ತೀರ್ಮಾನಗಳನ್ನ ತಗೋಬೇಕಾದ್ರೆ ಅವರು ಇವರನ್ನ ಇನ್ಫ್ಲುಯೆನ್ಸ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಹೇಳಿದ್ದಾರೆ ನೋ ಪವರ್ ಸೆಂಟರ್ ಅಂತ ಹೇಳಿದ್ದಾರೆ. ಇಲ್ಲಿ ಬೇರೆ ಯಾರಿಗೂ ನಾನು ಪವರ್ನ ಅಲ್ಲ, ಯಾರು ಇನ್ಫ್ಲುಯೆನ್ಸ್ ಮಾಡಕ್ ಬರಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. DMK ಅವರು ಇಷ್ಟು ವರ್ಷ ಭಾರಿ ಸಾಲವನ್ನ ಮಾಡಿಬಿಟ್ಟು ಹೋಗಿದ್ದಾರೆ, ನಮ್ಮ ಮೇಲೆ ತುಂಬಾ ಸಾಲದ ಹೊರೆ ಇದೆ, ಅದಕ್ಕಾಗಿ ಘೋಷಣೆಗಳೆಲ್ಲವನ್ನ ನನಗೆ ಒಂದೇ ಟೈಮಲ್ಲಿ ಅಪ್ರೂವ್ ಮಾಡಕ್ ಆಗಲ್ಲ, ನನಗೆ ತುಂಬಾ ಟೈಮ್ ಬೇಕು ಅಂತ ಹೇಳಿ ಜನರ ಹತ್ರ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಘೋಷಣೆಯನ್ನ ಕೊಟ್ಟಿದ್ದಾರೆ, ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನು ಅಧಿಕಾರಕ್ಕೆ ಬಂದಿರೋದು ಯಾವುದೇ ಭ್ರಷ್ಟಾಚಾರ ಹಣ ಮಾಡೋ ಉದ್ದೇಶದಿಂದ ಅಲ್ಲ, ಯಾಕಂದ್ರೆ ನಾನು ಸಿನಿಮಾದ ಕರಿಯರ್ನ ಪೀಕಲ್ಲಿ ಇರಬೇಕಾದ್ರೆ ನಾನು ಇದನ್ನ ಬಿಟ್ಟು ಬಂದಿರೋದು. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ದುಡ್ಡಿಗೆ ಯಾವುದೇ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಮತ್ತೆ ಈ ಘೋಷಣೆಗಳನ್ನೆಲ್ಲ ಮಾಡಿರೋದು ಭ್ರಷ್ಟಾಚಾರದಲ್ಲಿ ಮುಂಚೆ ದುಡ್ಡೆಲ್ಲ ಅಲ್ಲಿ ಭ್ರಷ್ಟಾಚಾರಿಗಳೇ ತಿಂತಾ ಇದ್ರು, ಅದನ್ನ ಕಂಪ್ಲೀಟ್ ಆಗಿ ಝೀರೋ ಮಾಡಿ, ಭ್ರಷ್ಟಾಚಾರಿಗಳನ್ನ ಕಂಪ್ಲೀಟ್ ಝೀರೋ ಮಾಡಿ ಅಲ್ಲಿ ಉಳಿರುವಂತ ದುಡ್ಡನ್ನ ಈ ನಾವು ಏನೆಲ್ಲ ಘೋಷಣೆ ಮಾಡಿದ್ದೇವೆ, ಏನೆಲ್ಲ ಯೋಜನೆಗಳನ್ನ ಹಾಕಿದ್ದೇವೆ ಅದಕ್ಕೆಲ್ಲ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಮತ್ತೆ ನಾನು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ರಿಗೂ ನಾನು CM. ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ವರ್ಣ ಭೇದ ಇಲ್ಲ, ಯಾವುದೇ ತಾರತಮ್ಯ ಇಲ್ಲ ಅಂತ ಹೇಳಿ ಕ್ಲೀನ್ ಆಗಿ ಹೇಳಿದ್ದಾರೆ. ನೀವು ನನ್ನನ್ನ ನಿಮ್ಮ ಮನೆ ಮಗನಾಗಿ ನೋಡಿ ಅಂತ ಹೇಳಿ ಈ ಭಾಷಣದಲ್ಲಿ ಹೇಳಿದ್ದಾರೆ. ಅದೇ ತರ ನಡ್ಕೊಳ್ತಾನೂ ಇದ್ದಾರೆ. ಇನ್ನು ಕಾದ್ ನೋಡೋಣ. ಒಂದು ಹೊಸ ರಾಜಕೀಯ ಪಕ್ಷ ಇಲ್ಲಿ ಬಂದಿದೆ, ಇನ್ನು ಏನೆಲ್ಲ ಆಗುತ್ತೆ ಕಾದ್ ನೋಡೋಣ. ತಮಿಳುನಾಡು ಅಭಿವೃದ್ಧಿ ಆಗುತ್ತಾ ಅಥವಾ, ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ DMK ಹಾಗೂ ADMK 50-60 ವರ್ಷದಿಂದ ಇಲ್ಲಿ ಆಡಳಿತದಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಇದ್ದು ಇವರಿಗೆ ಇಲ್ಲಿರುವ ಆಟಗಳೆಲ್ಲ ಗೊತ್ತಿದೆ. ಈ ಪೊಲಿಟಿಷಿಯನ್ಸ್ ಹೇಗೆ ಟರ್ನ್ ಆಗ್ತಾರೆ, ಇವ್ರನ್ನ ಹೇಗೆ ಚೇಂಜ್ ಮಾಡ್ಬೋದು, ಇವ್ರನ್ನ ಹೇಗೆಲ್ಲ ಮೋಸ ಮಾಡ್ಬೋದು ಅಂತ ಎಲ್ಲ ಆಟಗಳು ಅವ್ರಿಗೆ ಗೊತ್ತಿದೆ. TVK ಅವರು ಹೊಸ ಪಕ್ಷ ಆದ್ರಿಂದ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೂ ನೋಡೋಣ, ಒಂದು ಹೊಸ ಭರವಸೆ ಇದೆ. ಅದು ಮಾತ್ರ ಅಲ್ಲ, ಇವರು ಸೆಲೆಕ್ಟ್ ಮಾಡಿರುವಂತಹ 9 ಸಚಿವ ಸಂಪುಟದಲ್ಲಿ ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಒಬ್ರು IRS ಆಫೀಸರ್ ಇದ್ದಾರೆ, ಒಬ್ರು ಡಾಕ್ಟರ್ ಇದ್ದಾರೆ, ಒಬ್ರು ಯೂಟ್ಯೂಬರ್ ಇದ್ದಾರೆ. ಅದು ಒಂದು ವಿಶೇಷ, ಒಬ್ರು ಯೂಟ್ಯೂಬರ್ ಕೂಡ ಇದ್ದಾರೆ ಸಚಿವ ಸಂಪುಟದಲ್ಲಿ. ಇನ್ನೊಬ್ರು ಲೇಡಿ ಇದ್ದಾರೆ, 29 ಇಯರ್ಸ್, ಕೀರ್ತನಾ ಅಂತ ಅವರ ಹೆಸರು. ಅವ್ರು ಆಕ್ಚುಲಿ ಈ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಗೆ ಅಡ್ವೈಸರಿಯನ್ನ ಕೊಡ್ತಾ ಇದ್ರು, ಸಲಹೆಗಳನ್ನ ಕೊಡ್ತಾ ಇದ್ರು. ಅವರು ಕೂಡ ಈ MLA ಆಗಿ ಇವಾಗ ಸಚಿವೆ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ. ಇನ್ನು ಇವರ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಅದಲ್ಲಿ ಬೇರೆ ಬೇರೆ ಮೈತ್ರಿ ಪಕ್ಷಗಳಿಗೆ ಬೇರೆ ಬೇರೆ ಪೋಸ್ಟ್ಗಳು ಸಿಗಬಹುದು. ಏನೆಲ್ಲ ಆಗುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.